ಬೆಂಗಳೂರಿನಲ್ಲಿ ಮತ್ತೆ ಮೆದುಳು ತಿನ್ನುವ ಅಮೀಬಾ ಆತಂಕ ತಲೆದೋರಿದ್ದು ಶಬರಿಮಲೆ ಯಾತ್ರೆಗೆ ತೆರಳುವ ಹಾಗೂ ತೆರಳಲು ಸಿದ್ಧವಾಗಿರುವ ಸಾವಿರಾರು ಭಕ್ತರಲ್ಲಿ ಆತಂಕ ಮೂಡಿಸಿದೆ. ನೆಗ್ಲೇರಿಯಾ ಫೌಲೇರಿ ಎನ್ನುವಂತಹ ಅಪರೂಪದ ಮತ್ತು ಅತ್ಯಂತ ಮಾರಕವಾದ ಈ ಅಮೀಬಾ ಸೋಂಕು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಯಾತ್ರೆ ಮಾರ್ಗದಲ್ಲಿ ವಿಶೇಷ ಎಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳುವಂತೆ ಕೇರಳ ಮತ್ತು ಕರ್ನಾಟಕ ಆರೋಗ್ಯ ಇಲಾಖೆ ಭಕ್ತರಿಗೆ ಸಲಹೆ ನೀಡಿದೆ. ನಿಂತ ನೀರು, ಕೊಳಗಳು, ನದಿಗಳು, ವಿಶೇಷವಾಗಿ ಪಂಪಾ ನದಿಯಲ್ಲಿ ಸ್ನಾನ ಮಾಡುವಾಗ ಮೂಗು, ಬಾಯಿಗೆ ನೀರು ಹೋಗದಂತೆ ಜಾಗ್ರತೆ ವಹಿಸುವಂತೆ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಶಬರಿಮಲೆಯಲ್ಲಿ ಮಂಡಲ ಪೂಜೆ ಆರಂಭವಾಗುತ್ತಿದ್ದಂತೆಯೇ ಭಕ್ತ ಸಾಗರವೇ ಹರಿದು ಬರುತ್ತಿದೆ. ಕಳೆದ ಭಾನುವಾರದಿಂದ ದೇವಸ್ಥಾನ ತೆರೆಯಲಾಗಿದ್ದು ಮುಂದಿನ 2 ತಿಂಗಳು ದರ್ಶನ ಲಭ್ಯ. 2 ದಿನಗಳಲ್ಲಿ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಭಕ್ತರು ಸ್ವಾಮಿ ದರ್ಶನ ಪಡೆದಿದ್ದಾರೆ. ಪಂಪಾದಿಂದ ದೇಗುಲದವರೆಗೂ ಸಾಗುವ ದಾರಿಯಲ್ಲಿ ಜನಸಂದಣಿ ಅಷ್ಟು ಹೆಚ್ಚಾಗಿದ್ದು ಈ ದಾರಿ ಸಾಗಲು 7 ಗಂಟೆಗಳು ಬೇಕಾಗುತ್ತಿವೆ. ನೀಲ್ಕಲ್ನಲ್ಲಿ ವಾಹನಗಳು ಪಾರ್ಕಿಂಗ್ಗೆ ಗೊಂದಲ ಉಂಟಾಗ್ತಾ ಇದೆ. ಟ್ರಾಫಿಕ್ ಮತ್ತು ಜನಸಂದಣಿ ನಿಯಂತ್ರಣಕ್ಕೆ ತೀವ್ರ ತೊಂದರೆ ಎದುರಿಸುತ್ತಿರುವ ಕೇರಳ ಸರ್ಕಾರ ಕೇಂದ್ರ ತಂಡವನ್ನ ಮನವಿ ಮಾಡಿದ್ದು ಕೇಂದ್ರದಿಂದ ಹೆಚ್ಚಿನ ಭದ್ರತೆ ಮತ್ತು ಸೌಲಭ್ಯ ಸಿಗುವ ನಿರೀಕ್ಷೆ ಇದೆ. ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಎಲ್ಲೆಡೆಯಿಂದಲೂ ಭಕ್ತರು ದರ್ಶನಕ್ಕೆ ಹರಿದು ಬರ್ತಾ ಇರುವಂತಹ ಪರಿಸ್ಥಿತಿಯಲ್ಲಿ ಈಗಾಗಲೇ ಶಬರಿಮಲೆಯಲ್ಲಿರುವಂತಹ ಭಕ್ತರು ಮುಂಬರುವ ಭಕ್ತರಿಗೆ ಸ್ವಲ್ಪ ದಿನ ತಡವಾಗಿ ಬನ್ನಿ, ಈಗಿನ ಗಿಜಿಬಿಜಿ ಜಾಸ್ತಿ ಅಂತಿದ್ದಾರೆ. ಪಾರ್ಕಿಂಗ್ನಿಂದ ದರ್ಶನದವರೆಗೂ ಎಲ್ಲೆಡೆ ಗದ್ದಲ, ನೂಕುನುಗ್ಗಲು, ಅವರು ಅನುಭವಿಸಿದ ತೊಂದರೆಯನ್ನೇ ಮುಂದಿನ ಭಕ್ತರು ಎದುರಿಸಬಾರದೆನ್ನುವಂತಹ ಉದ್ದೇಶ ಅವರದ್ದಾಗಿದೆ. ಇದರ ನಡುವೆ ಕೇರಳದಲ್ಲಿ ನೆಗ್ಲೇರಿಯಾ ಫೌಲೇರಿ ಅಮೀಬಾ ಸೋಂಕಿನ ಪ್ರಕರಣಗಳು ವರದಿಯಾಗ್ತಾ ಇದ್ದು ಭಕ್ತರ ಟೆನ್ಷನ್ ಮತ್ತಷ್ಟು ಹೆಚ್ಚಿಸಿದೆ. ನಿಂತ ನೀರು ಮತ್ತು ಬೆಚ್ಚಗಿನ ಸಿಹಿ ನೀರಿನಲ್ಲಿ ಬೆಳೆಯುವ ಈ ಅಮೀಬಾ ಸಾಮಾನ್ಯವಾಗಿ ಮೂಗಿನ ಮೂಲಕ ದೇಹಕ್ಕೆ ಪ್ರವೇಶಿಸುತ್ತೆ. ಇದು ಅತ್ಯಂತ ಅಪರೂಪವಾದರೂ ಮೆದುಳಿಗೆ ತಲುಪಿದ ಬಳಿಕ ವೇಗವಾಗಿ ಅಮೀಬಿಕ್ ಮೆನಿಗೋ ಎನ್ಸೆಫಲೈಟಿಸ್ ಎನ್ನುವಂತಹ ಮಾರಣಾಂತಿಕ ಸೋಂಕು ಉಂಟು ಮಾಡುತ್ತೆ. ನಿಂತ ನೀರಿನಲ್ಲಿ ಮುಳುಗಿ ಈಜೋದಾದ್ರೆ ಅಥವಾ ಮೂಗಿಗೆ ನೀರು ಹೋದ್ರೆ ಸೋಂಕಿನ ಅಪಾಯ ಹೆಚ್ಚು. ಈ ಅಮೀಬಾ ಕುಡಿಯುವ ನೀರಿನ ಮೂಲಕ ಹರಡೋದಿಲ್ಲ, ವ್ಯಕ್ತಿಯಿಂದ ವ್ಯಕ್ತಿಗೂ ಹರಡೋದಿಲ್ಲ. ಆದರೆ ಸೋಂಕಾದ್ರೆ ಲಕ್ಷಣಗಳು 3-4 ದಿನದಲ್ಲೇ ಪ್ರಾಣಾಂತಿಕ ಮಟ್ಟಕ್ಕೆ ತಲುಪೋದು ವೈದ್ಯಕೀಯ ವಲಯದ ಹೇಳಿಕೆ. ಸೋಂಕು ತಗುಲಿದರೆ ಮೊದಲ 7 ದಿನಗಳಲ್ಲೇ ಜ್ವರ, ತೀವ್ರ ತಲೆನೋವು, ವಾಕರಿಕೆ, ವಾಂತಿ, ಕುತ್ತಿಗೆ ಬಿಗಿತ, ಗೊಂದಲ, ವರ್ತನೆಯಲ್ಲಿ ಬದಲಾವಣೆ ಇಂಥ ಅನೇಕ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಇವು ಕಂಡರೂ ಸಾಮಾನ್ಯ ಜ್ವರ ಆಗಿರಬಹುದು ಅಂತ ಭಾವಿಸಿ ನಿರ್ಲಕ್ಷಿಸಬೇಡಿ ಅಂತ ವೈದ್ಯರು ಎಚ್ಚರಿಕೆ ನೀಡಿದ್ದಾರೆ. ತಕ್ಷಣವೇ ಹತ್ತಿರದ ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿಸಿಕೊಳ್ಬೇಕು ಅಂತ ಸಲಹೆ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಕೇರಳ ಸರ್ಕಾರ ಪಂಪಾ, ಪತ್ತನಂತಿಟ್ಟ, ಅಡೂರ್, ವಡಸೇರಿಕ್ಕರ ಪ್ರದೇಶಗಳಲ್ಲಿ ವಿಶೇಷ ಔಷಧಾಲಯಗಳನ್ನು ಕೂಡ ಸ್ಥಾಪಿಸಿದೆ. ಸುರಕ್ಷಿತ ನೀರನ್ನ ಬಳಸುವಂತೆ, ನಿಂತ ನೀರಿನಲ್ಲಿ ಸ್ನಾನ ಮಾಡಬಾರದೆಂದು ಸೂಚನೆಗಳು ಪ್ರಕಟಗೊಂಡಿವೆ. ಪಂಪಾದಿಂದ ಶಬರಿಮಲೆಗೊಳಗುವವರಿಗೆ ಉಸಿರಾಟ ಮತ್ತು ಹೃದಯ ಸಮಸ್ಯೆಗಳಿದ್ರೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕೆಂಬ ಸೂಚನಾ ಪತ್ರವನ್ನು ಕೂಡ ಹೊರಡಿಸಲಾಗಿದೆ. ಕರ್ನಾಟಕ ಆರೋಗ್ಯ ಇಲಾಖೆ ಕೂಡ ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಿ ಭಕ್ತರು ಹೆಚ್ಚಿನ ಜಾಗ್ರತೆ ವಹಿಸುವಂತೆ ಮನವಿ ಮಾಡಿದೆ. ರಾಜ್ಯದಲ್ಲಿ ಇನ್ನೂ ಯಾವುದೇ ನೆಗ್ಲೇರಿಯಾ ಸೋಂಕು ಕಾಣಿಸಿಕೊಳ್ಳದಿದ್ದರೂ ಕಟ್ಟೆಚ್ಚರ ಮಾತ್ರ ಕಡಿಮೆ ಮಾಡಬೇಡಿ ಎನ್ನುವಂತಹ ಸಂದೇಶವನ್ನು ಸ್ಪಷ್ಟವಾಗಿ ನೀಡಿದೆ. ಯಾತ್ರೆಗೆ ತೆರಳುವವರು ನಿಂತ ನೀರಿನಲ್ಲಿ ಸ್ನಾನ ಮಾಡಬೇಡಿ, ಮೂಗಿನ ಕ್ಲಿಪ್ ಬಳಸಿರಿ, ಸಂಶಯಕಾರಿ ಲಕ್ಷಣ ಕಂಡ್ರೆ ತಕ್ಷಣ ಚಿಕಿತ್ಸೆ ಪಡೆಯಿರಿ, ಇವೆಲ್ಲವೂ ಸಲಹೆಯ ಮುಖ್ಯ ಅಂಶಗಳು ಅಂತ ಹೇಳಿದ್ದಾರೆ. ಒಟ್ಟಾರೆ ಶಬರಿಮಲೆ ಯಾತ್ರೆಯ ಭಕ್ತಿ ಉತ್ಸಾಹ ಶಿಖರಕ್ಕೇರಿರುವಾಗ ಜನಸಂದಣಿ ನಿಯಂತ್ರಣದ ಒತ್ತಡಗಳ ನಡುವೆ ಈಗ ಮತ್ತೊಂದು ಆರೋಗ್ಯ ಎಚ್ಚರಿಕೆ ಕೂಡ ಬಂದಿದೆ. ಇವೆಲ್ಲ ಒಂದಾಗಿ ಭಕ್ತರಿಗೆ ಅಡಚಣೆ ಉಂಟು ಮಾಡಿವೆ. ಆದರೂ ಎಲ್ಲ ರಾಜ್ಯಗಳ ಸರ್ಕಾರಗಳು ಮತ್ತು ಆರೋಗ್ಯ ಇಲಾಖೆಗಳು ಗಮನ ಹರಿಸಿ ಕ್ರಮ ಕೈಗೊಂಡಿದೆ. ಸರಿಯಾದ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡ್ರೆ ಯಾತ್ರೆ ಸುರಕ್ಷಿತವಾಗಿಯೇ ಮುಗಿಯಬಹುದು ಅಂತಲೂ ಕೂಡ ವೈದ್ಯರ ನಿಲುವಾಗಿದೆ. ಒಟ್ಟಾರೆ ಭಕ್ತರ ಆರೋಗ್ಯ, ಸುರಕ್ಷತೆ ಎರಡನ್ನೂ ಗಮನದಲ್ಲಿಟ್ಟುಕೊಂಡು ಈಗಿನ ಪರಿಸ್ಥಿತಿಯಲ್ಲಿ ಎಚ್ಚರಿಕೆ ಕ್ರಮಗಳನ್ನು ತಪ್ಪದೇ ಪಾಲಿಸುವುದು ಅತ್ಯಗತ್ಯವಾಗಿದೆ. ಸದ್ಯ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿ ನೆಗ್ಲೇರಿಯಾ ಫೌಲೇರಿ ಸೋಂಕು ಕಾಣಿಸಿಕೊಂಡಿಲ್ಲ. ಆದರೂ ಕೂಡ ಆರೋಗ್ಯ ಇಲಾಖೆ ತೀವ್ರ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.